ಜೀವನ ಎಂಬುದು ಒಂದು ಕಲೆ. ಅದನ್ನು ತಿಳಿದುಕೊಳ್ಳೋಣ ಬನ್ನಿ. ಆದಿಶಂಕರಾಚಾರ್ಯರು ಒಂದು ಕಡೆ ಒಂದು ಮಾತನ್ನು ಹೇಳುತ್ತಾರೆ. ಮುದಿತನವೆನ್ನುವುದು ಹೆಣ್ಣು ಹುಲಿಯಂತಹುದು ಎಂದು. ಅಬ್ಬಾ, ಅದೆಂತಹ ಹೋಲಿಕೆ! ಹುಲಿ ಮನುಷ್ಯನನ್ನು ಭಯ ಭೀತಿಗೊಳಿಸುತ್ತದೆ. ಓಡಿದರೆ ಹಿಂದೆ ಬಿದ್ದು ಕೊಲ್ಲುತ್ತದೆ. ನಿಂತು ಹೋದರೆ ನಿಂತು ನಿಧಾನಕ್ಕೆ ಹಿಂದಿರುಗುತ್ತದೆಯಂತೆ. ಇದನ್ನು ತಲೆಗೆ ಹಾಕಿಕೊಂಡವರು ದೊಡ್ಡವರೆಂದೆನಿಸಿಕೊಳ್ಳುತ್ತಾರೆ. ಉಳಿದವರು ಮುದುಕರಾಗುತ್ತಾರೆ. ಬಹಳಷ್ಟು ಮಂದಿ ಎರಡನೇ ರೀತಿಗೆ ಸೇರುತ್ತಾರೆ. ಇದು ಲೋಕ ಸಹಜ. ವಯಸ್ಸಾಗಿ ಸ್ವಲ್ಪ ನಡೆಯಲು ಕಷ್ಟವಾದಾಗ, ಕಣ್ಣುಗಳು ಸರಿಯಾಗಿ ಕಾಣದಿದ್ದಾಗ ವಯಸ್ಸಾಯಿತು, ಇನ್ನು ನಮ್ಮ ಕಾಲ ಮುಗಿಯಿತು ಎಂದೇ ಯೋಚಿಸುತ್ತಾರೆ ಬಹಳಷ್ಟು ಜನ. ಅದು ಲೋಕಾರೂಢಿಯೂ ಹೌದು. ರಾಮಾಯಣದಲ್ಲಿ ಜಾಂಬವಂತ ಕೂಡ ಹೀಗೆಯೇ ಯೋಚಿಸಿದನಂತೆ. ನನಗಿನ್ನೂ ವಯಸ್ಸಾಯಿತು, ಜೀವಸತ್ವಗಳು ಹುಡುಗುತ್ತಿವೆ ಎಂದು ವಾನರರ ಬಳಿ ಹೇಳಿಕೊಂಡಿದ್ದನಂತೆ. ಇದು ರಾಮನ ಕಾಲವಾದ ತ್ರೇತಾಯುಗದಲ್ಲಿ. ಆದರೆ ಆತನ ಬಲ ಸಾಮರ್ಥ್ಯಗಳೇನು ಕಡಿಮೆಯಾಗಿರಲಿಲ್ಲ. ಅದೇ ಜಾಂಬವಂತನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನೊಂದಿಗೆ 21 ದಿನಗಳ ಕಾಲ ಹಗಲು ರಾತ್ರಿ ಹೋರಾಟ ಮಾಡುತ್ತಾನೆ. ಶ್ಯಮಂತಕಮಣಿ ಕೃಷ್ಣನಿಗೆ ಸಿಗಬಾರದೆಂದು ತನ್ನ ಬಲ ಪರಾಕ್ರಮಗಳ ಬಗೆಗೆ ಆಗ ತಿಳಿದು ಬಂದಿತು ಜಾಂಬವಂತನಿಗೆ. ಹೀಗೆ ತಮ್ಮ ಬಲವೇನೆಂದು ಎಷ್ಟೆಂದು ತಿಳಿಯದೆಯೇ ಬಹಳಷ್ಟು ಜನರು ಜೀವನದ ಪರೀಕ್ಷೆಗಳಲ್ಲಿ ಸೋತು ಹೋಗುತ್ತಿರುತ್ತಾರೆ. ತಮ್ಮ ಶಕ್ತಿಯ ಅರಿವೇ ಇಲ್ಲದ ಸೋಲಿಗೆ ಶರಣಾಗತರಾಗುತ್ತಿರುತ್ತಾರೆ. ಈ ಸೋಲಿನ ಭಯ ಎಷ್ಟಿರುತ್ತದೆ ಎಂದರೆ, ತಮ್ಮ ಬಲದ ಬಗ್ಗೆ ಅವರು ಯೋಚನೆ ಕೂಡ ಅಷ್ಟು. ಇದು ನಿಜಕ್ಕೂ ಅವರ ಮಾನಸಿಕ ಬಲಹೀನತೆ. ಆದರೆ ನಾವು ಸೋಲುವ ಕ್ಷಣದವರೆಗೂ ಅದರ ಬಗ್ಗೆ ಚಿಂತೆ. ಒಂದು ವೇಳೆ ಸೋತರೂ ಸೋಲನ್ನು ಒಪ್ಪಿಕೊಳ್ಳಬಾರದು. ಸೋಲಿನ ಮೊದಲೇ ಸ್ವಾಗತವನ್ನು ಹೇಳಬಾರದು. ನಮ್ಮ ಭೌತಿಕ ವಯಸ್ಸಿಗಿಂತ ಮಾನಸಿಕ ವಯಸ್ಸನ್ನು ಕಡಿಮೆ ಮಾಡಿಕೊಳ್ಳಬೇಕು. ಹಾಗೆಯೇ ಯೋಚಿಸಬೇಕು ಕೂಡ. ನಮ್ಮ ಫಿಸಿಕಲ್ ಏಜ್ ಅಂದರೆ ಭೌತಿಕ ವಯಸ್ಸು, ಮಾನಸಿಕ ಏಜ್ ಅಂದರೆ ಮೆಂಟಲ್ ಏಜ್ ಕಡಿಮೆ ಮಾಡಿಕೊಂಡರೆ ಮನುಷ್ಯ ಗೆಲುವನ್ನು ಸಾಧಿಸಬಹುದು ಎನ್ನುತ್ತಾರೆ ಮಾನಸಿಕ ತಜ್ಞರು. ನಮ್ಮ ವೃದ್ಧಾಪ್ಯವನ್ನು ಜಯಿಸಲು ಕೂಡ ಇದು ಒಂದು ಒಳ್ಳೆಯ ಸಾಧನೆ. ಕಾಲಗಮನದಲ್ಲಿ 1 ವರ್ಷ ಕಳೆದು ಹೋದರೆ ನಮ್ಮ ವಯಸ್ಸು 1 ವರ್ಷ ಹೆಚ್ಚಾಯಿತು. ವೃದ್ಧಾಪ್ಯ ನಮ್ಮನ್ನು ಆವರಿಸಿತು ಎಂದುಕೊಳ್ಳುತ್ತೇವೆ. ಅಂತಹ ಭಾವನೆ ಬಂದಾಗಲೆಲ್ಲ ಗೆಲುವು ಸಾಧಿಸಿದವರನ್ನು ನೆನಪು ಮಾಡಿಕೊಳ್ಳುತ್ತಿರಬೇಕು. ಹೇಗೆ ಗೊತ್ತಾ? ಟಾಲ್ಸ್ಟಾಯ್ ತನ್ನ 82ನೇ ವಯಸ್ಸಿನಲ್ಲಿ ಐ ಕೆನಾಟ್ ಬಿ ಸೈಲೆಂಟ್ ಎಂಬ ದೊಡ್ಡ ಪುಸ್ತಕವೊಂದನ್ನು ಬರೆದರು. ಅದೇ ವಯಸ್ಸಿನಲ್ಲಿರುವಾಗ ಚರ್ಚಿಲ್ ಎ ಹಿಸ್ಟ್ರಿ ಆಫ್ ದಿ ಇಂಗ್ಲಿಷ್ ಎ ಹಿಸ್ಟ್ರಿ ಆಫ್ ದಿ ಇಂಗ್ಲಿಷ್ ಸ್ಪೀಕಿಂಗ್ ಪೀಪಲ್ ಎಂಬ ಪುಸ್ತಕವನ್ನು ಬರೆದರು. ಅವರೊಂದಿಗೆ ಹೋಲಿಸಿಕೊಂಡರೆ ನಾವು ಪೂರ್ತಿ ಮಾಡಬೇಕಾದ ಎಷ್ಟೋ ಕೆಲಸಗಳ ಮೇಲೆ ದೃಷ್ಟಿ ಇಡಬಹುದು. ಅದು ನಮ್ಮಿಂದ ಕೆಲಸ ಮಾಡಿಸುತ್ತದೆ.
ನಮ್ಮ ವಯಸ್ಸನ್ನು ಮರೆಸುತ್ತದೆ. ಜೀವನ ಕಲೆ ಎಂದ ಮಾತು ಆಗ ಅರ್ಥವಾಯಿತು. ಮನುಷ್ಯ ತನ್ನ ಕೊನೆಗಾಲದವರೆಗೂ ಉತ್ಸಾಹದಿಂದ ಜೀವಿಸಬೇಕೆನ್ನುವುದೇ ಇದರ ಅರ್ಥ. ಇದನ್ನು ಅರ್ಥ ಮಾಡಿಕೊಂಡ ಮನುಷ್ಯರೆಲ್ಲ ಹಾಗೆಯೇ ಜೀವಿಸುತ್ತಾರೆ ಕೂಡ. ಈ ರೀತಿಯಲ್ಲಿ ವೃದ್ಧರು ಸಹ ತಮ್ಮಲ್ಲಿ ಮತ್ತಷ್ಟು ಸಮಯವಿದೆ ಸಾಧಿಸಲು ಎಂಬುದನ್ನು ಗ್ರಹಿಸಬೇಕು. ಇದನ್ನು ಗ್ರಹಿಸಿದವರೆಲ್ಲ ಅವರನ್ನು ಕಾಡುವ ಮುದಿತನವನ್ನು ಜಯಿಸಲು ಶಕ್ತರಾಗುತ್ತಾರೆ. ಧನ್ಯವಾದಗಳು.